ಎಸ್ಐಟಿ ಶೋಧ ಪ್ರಕರಣ ಎಸ್ಐಟಿಗೆ ದಿನಕ್ಕೊಂದು ದೂರು ದಾಖಲಾಗ್ತಾ ಇದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ದೂರು ದಾಖಲಾಗಿದೆ. ಎಸ್ಐಟಿಯ ಮುಂದೆ ಬರೋಬ್ಬರಿ 30 ಕೇಸು ದಾಖಲು ಎಂದು ಅಂದಾಜಿಸಲಾಗಿದೆ. ಧರ್ಮಸ್ಥಳ ಹೆಣಹೂತ ಮ್ಯಾಸಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಕೇಸು ಸಂಬಂಧ ಮತ್ತಷ್ಟು ದೂರು ದಾಖಲು. ಎಸ್ಐಟಿ ಅಧಿಕಾರಿಗಳ ಮುಂದೆ ಬರೋಬ್ಬರಿ 30 ಕೇಸು, ಒಂದಲ್ಲ ಎರಡಲ್ಲ 30 ಕೇಸ್ಗಳು ದಾಖಲಾಗಿದ್ದಾವೆ. ಅರ್ಹ ದೂರುಗಳ ಬಗ್ಗೆ ಸಮಗ್ರ ತನಿಖೆಗೆ ಮುಂದಾದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ನಾಪತ್ತೆ ಅಸಹಜ ಸಾವುಗಳ ಶಂಕಿತ ಕೇಸ್ಗಳು. ಗ್ರಾಮ ಪಂಚಾಯತ್ ಪೊಲೀಸರ ಸಹಾಯದಿಂದ ಮೃತದೇಹ ವಿಲೇವಾರಿ ಆರೋಪ. ಅಕ್ರಮವಾಗಿ ವಿಲೇವಾರಿಗೆ ಸಂಬಂಧಿಸಿ ದೂರು ದಾಖಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸಲು ಸಂಚು ರೂಪಿಸಲಾಗಿದೆ ಎನ್ನುವಂತಹ ಗುರುತರ ಆರೋಪ. ಇದಕ್ಕೆ ವಿದೇಶದಿಂದ ಹಣಕಾಸು ಪೂರೈಕೆ ಆಗಿದೆ ಎಂದು ಕೆಲವು ದೂರುಗಳು ಕೂಡ ಬಂದಿದ್ದಾವೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಕೆಲ ದೂರುಗಳ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದೆ ಎಸ್ಐಟಿ. ಧರ್ಮಸ್ಥಳ ಫೈಲ್ಸ್ ದಿನಕ್ಕೊಂದು ಹೊಸ ಟ್ವಿಸ್ಟ್ಗಳು. ಧರ್ಮಸ್ಥಳ ಪ್ರಕರಣದಲ್ಲಿ ಕೇವಲ ಎಸ್ಐಟಿ ತನಿಖೆಯನ್ನ ಶುರು ಮಾಡಬೇಕು ಎನ್ನುವಂತಹ ದೂರು ಮಾತ್ರ ದಾಖಲಾಗಿರೋದಲ್ಲ. ಈ ಎಸ್ಐಟಿಗೆ ಶರಣಾಗತಿಯಾದಂತಹ ಸಾಕ್ಷಿದಾರ ಪೈಕಿ ಒಂದಷ್ಟು ಜನರು ಷಡ್ಯಂತ್ರ ಮಾಡ್ತಿದ್ದಾರೆ. ಸುಳ್ಳಾರೋಪಗಳನ್ನು ಮಾಡಿ ಧರ್ಮಕ್ಷೇತ್ರದ ವಿರುದ್ಧ ಸಮರ ಸಾರ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧ ಪಡಬಹುದಾದ ಅಷ್ಟೂ ವ್ಯಕ್ತಿಗಳಿಗೆ ವಿದೇಶಿ ಫಂಡ್ಗಳು ನೆರವಾಗ್ತಾ ಇದೆ. ಅವರನ್ನು ಆರ್ಥಿಕ ಸದೃಢರನ್ನಾಗಿ ಮಾಡಿ ಫೇಕ್ ಕಾನ್ಫಿಡೆನ್ಸ್ ಅನ್ನು ತುಂಬುತ್ತಾ ಇದೆ ಹಣ. ಹಾಗಾಗಿ ಈ ಬಗ್ಗೆಯೂ ಒಂದು ಗಮನ ಹರಿಸಬೇಕು. ನಿಮ್ಮ ಬಲಗಣ್ಣು ಪ್ರತ್ಯೇಕವಾಗಿ ಈ ವಿಚಾರಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ಮೇಲಿರಬೇಕು ನಿಮ್ಮ ಗಮನ. ಬರೋಬ್ಬರಿ 30 ಕೇಸ್ ದಾಖಲಾಗಿದ್ದಾವೆ. ಅದರಲ್ಲಿ ಒಂದಷ್ಟು ಕೇಸುಗಳು ಹೆಣಹೂತ ಪ್ರಕರಣದ ಪರವಾಗಿದ್ದರೆ ಮತ್ತೊಂದಷ್ಟು ಕೇಸುಗಳು ಹೆಣಹೂತ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೋ ಆ ಒಂದು ಹೋರಾಟದಲ್ಲಿ ಮುನ್ನೆಲೆಗೆ ಬಂದವರು. ಉದಾಹರಣೆಗೆ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, MD ಸಮೀರು, ಜಯಂತ್ ಟಿ, ಮುನಾಫು, ಹೀಗೆ ಒಂದಷ್ಟು ಜನ ಇವರುಗಳ ಮೇಲೆ ಪ್ರತ್ಯೇಕವಾದಂತಹ ಗಮನ ಇಡಿ. ಕಾರಣ ಇವರಿಗೆ ಅಕ್ರಮ ಹಣ ಇವರಿಗೆ ತಲುಪ್ತಾ ಇದೆ. ಆ ಅಕ್ರಮ ಹಣದಿಂದಲೇ ಇವರು ಈ ತರಹದ ಷಡ್ಯಂತ್ರ ರೂಪಿಸೋದಕ್ಕೆ ಸಾಧ್ಯ. ಹಾಗಾಗಿ ಸಾಕಷ್ಟು 30 ದೂರುಗಳ ಪೈಕಿ ಅನೇಕ ದೂರುಗಳು ಷಡ್ಯಂತ್ರದ ವಿಚಾರವಾಗಿ ಬಂದಿರುವಂತಹದ್ದು. ಅರ್ಹ ದೂರುಗಳ ಬಗ್ಗೆ ಸಮಗ್ರ ತನಿಖೆಗೆ ಮುಂದಾದ ಎಸ್ಐಟಿ ನಾಪತ್ತೆ UDR ಆಗಿರೋದು, UDR ಆಗದಲೇ ಇರೋದು, ಅರ್ಥಾತ್ ಸಹಜ ಮತ್ತು ಅಸಹಜ ಸಾವುಗಳ ಶಂಕಿತ ಕೇಸ್ಗಳು. ಗ್ರಾಮ ಪಂಚಾಯಿತಿ ಪೊಲೀಸರ ಸಹಾಯದಿಂದ ಮೃತದೇಹ ವಿಲೇವಾರಿ ಆರೋಪ. ಅಕ್ರಮವಾಗಿ ವಿಲೇವಾರಿಗೆ ಸಂಬಂಧಿಸಿ ದೂರು ದಾಖಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸುವುದಕ್ಕೆ ಸಂಚು ಆರೋಪ. ಧರ್ಮಸ್ಥಳ ವಿರೋಧಿಗಳಿಗೆ ಫಾರಿನ್ ಫಂಡ್ ಆರೋಪ. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ. ಕೆಲ ದೂರುಗಳ ಪ್ರಾಥಮಿಕ ಅರ್ಥಾತ್ ಪ್ರೈಮರಿ ಮಾಹಿತಿ ಕಲೆ ಹಾಕಿದ ಎಸ್ಐಟಿ ತಂಡ. ನೋಡಿ, ಈ ಹಿಂದೆ ಧರ್ಮಕ್ಷೇತ್ರದಲ್ಲಿ ಆ ಭಾಗಕ್ಕೆ ಅನೇಕ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾ ಇದ್ರು, ಭಕ್ತಾದಿಗಳು. ಈಗ ತಿರುಪತಿಗೆ ಹೆಂಗೆ ಬೇರೆ ಬೇರೆ ಭಾರತದ ಬೇರೆ ಬೇರೆ ಮೂಲೆಗಳಿಂದ ಹೋಗ್ತಾರೋ ಹಾಗೆ ಬರ್ತಾ ಇದ್ರು. ಆದರೆ ಮನಸ್ಸು ಸರಿ ಇಲ್ಲದೆ ಇರುವವರು ಆ ಸ್ಥಳಕ್ಕೆ ಬಂದು ಸತ್ರ ನನಗೆ ಸ್ವರ್ಗ ಸಿಗುತ್ತೆ ಎನ್ನುವಂಥ ಆಧ್ಯಾತ್ಮಿಕ ವಿಶ್ವಾಸದ ಮೇರೆಗೆ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು. ಆ ತರಹದ ಆತ್ಮಹತ್ಯೆಗೆ ಸಂಬಂಧಪಟ್ಟ ಮೃತದೇಹಗಳನ್ನು ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಸಮ್ಮುಖದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ನಾವು ನಿಶ್ಚಯಿಸಿದ ಭೂಮಿಯಲ್ಲಿ ಊತ್ ಹಾಕ್ತಿದ್ವಿ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಕೆಲವರ ವಾದದ ಪ್ರಕಾರ ಯಾವ ಅಧಿಕಾರಿಗಳಿಗೂ ಮಾಹಿತಿ ಕೊಡ್ತಾ ಇರಲಿಲ್ಲ. ಏಕಾಏಕಿ ಶವಗಳು ಬರ್ತಾ ಇತ್ತು. ಅದನ್ನು ಪೋಸ್ಟ್ ಮಾರ್ಟಮ್ಗೂ ಅವಕಾಶವನ್ನು ಕೊಡದೆ ತಾವು ನಿಶ್ಚಯಿಸಿದ ವ್ಯಕ್ತಿಯನ್ನ ನೇಮಕ ಮಾಡಿ ತಾವೇ ನಿಗದಿಪಡಿಸಿದ ಸ್ಥಳದಲ್ಲಿ ಹೂತ್ ಹಾಕ್ತಿದ್ರು ಅನ್ನೋ ಆರೋಪ. ಈ ಭಾರತದ ಭೂಮಿಯಲ್ಲಿ ಒಂದು ವ್ಯಕ್ತಿ ಜೀವ ಬಿಟ್ಟರೆ ಆ ವ್ಯಕ್ತಿಯ ಸಾವು ಅನುಮಾನಾಸ್ಪದವಾಗಿದ್ದರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಲೀಗಲ್ ರೂಲ್ ಅದು. ಆತನ ಮನೆಯವರು ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪ್ರಾಥಮಿಕ ಮಾಹಿತಿಯನ್ನು ಸ್ಥಳೀಯ ಠಾಣೆಗೆ ಕೊಡಬೇಕು. ಅನುಮಾನಾಸ್ಪದ ಸಾವಿನ ಬಗ್ಗೆ ಹೇಳ್ತಾ ಇರೋದು ನಾನು. ಇನ್ನು
ಆ ವ್ಯಕ್ತಿ ಜನಿಸಿದ ಜಾತಿ ಧರ್ಮದ ಆಧಾರದಲ್ಲಿ ಆತನ ಅಂತ್ಯ ಸಂಸ್ಕಾರ ನಡಿಬೇಕು. ಇದು ನಿಯಮದಲ್ಲಿ ಇಲ್ದಲೇ ಇದ್ರೂ ಸ್ವಾಭಾವಿಕವಾಗಿ ಭಾರತದ ಸಂಸ್ಕಾರಕ್ಕೆ ಪಡುವಂತಹದ್ದು. ಸೊ ಇವೆಲ್ಲವೂ ಆಗದೆ ಅನುಮಾನಾಸ್ಪದವಾಗಿ ಹೂತು ಹಾಕಲಾಗಿದೆ ಎನ್ನುವಂಥ ಆರೋಪವೂ ಇದೆ. ಆ ಸಂಬಂಧಪಟ್ಟಾಗೂ ಕೂಡ ಒಂದಷ್ಟು ದೂರು ದಾಖಲಾಗಿದೆ. ಸೊ ಈ ಬಗ್ಗೆ ಮೊಹಾಂತಿ ಅವರು ತಲೆ ಕೆಡಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.